ಪ್ರತಿದಿನ ಬೆಳಗ್ಗೆ ಎದ್ರೆ ನಮ್ಮ ತಾಯಿಗೆ ತನ್ನ ಗಂಡ ಏನು ಹೇಳ್ತಾನೋ, ಯಾವಾಗ ಎಲ್ಲಿ ಹಲ್ಲೆ ನಡೆಯುತ್ತೋ. ಒಂದು ನಿಮಿಷ, ಹಲ್ಲೆ ಅನ್ನೋ ಪದ ಉಪಯೋಗಿಸಿದ್ರು ಅಂದರೆ ದೈಹಿಕವಾಗಿ ಹಲ್ಲೆ ನಡೀತಿತ್ತ? ಅವ್ರ ಅತ್ತೆ ಸೂರ್ಯ ಅವ್ರನ್ನ ಹೊಡೆದು ಮಾಡ್ತಿದ್ದ? ನಾವು ನಿನ್ನ ಜೊತೆಗಿದ್ದೀವಿ, ಇಡೀ ಮಾಧ್ಯಮದ ಸಂಪೂರ್ಣ ಸಹಕಾರ ನಿಮಗಿದೆ. ಹಲ್ಲೆ ಅಂತಂದ್ರೆ ಹೊಡಿತಿದ್ದ? ಹೇಳಿ ಆದಿತ್ಯ ಅವರೇ, ಹೊಡಿತಿದ್ರಾ? ಹೌದು ಸರ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸೂರ್ಯ ಅವರ ಸಂಬಂಧ ಬೆಳೆಸಲು ಹೊರಟಿರೋ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿ ಚಿದಂಬರಂ ಅವರು. ನಮಸ್ಕಾರ. ಚಿದಂಬರಂ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಂ, ಹೇಳಿ ಸರ್. ಸರ್, ನಾವು ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತೇ ಇದೆ. ಸೂರ್ಯ ಮತ್ತು ಆರ್ತಿ ಅವರ ದಾಂಪತ್ಯದ ಬಗ್ಗೆ ಏನು ಹೇಳ್ತೀವಿ? ಸೂರ್ಯ ಮತ್ತು ಆರತಿಯವರ ಪರಿಚಯ ನನಗೆ ಸುಮಾರು ವರ್ಷಗಳಿಂದ ಇದೆ. ಅವರು MLA ಆಗಿದ್ದಾಗ ನನ್ನ ವ್ಯಾಪಾರದ ವಿಷಯದಲ್ಲಿ ಅವರು ಸಾಕಷ್ಟು ಸಹಾಯ ಮಾಡಿದ್ದಾರೆ ನನಗೆ. ಲೈಸೆನ್ಸ್ ಕೊಡಿಸೋದ್ರಲ್ಲಾಗಲಿ, ಎಲ್ಲ ಕಾನೂನು ರೀತಿಯಾಗೇ ವ್ಯಾಪಾರ ಮಾಡೋದಕ್ಕಾಗಲ್ವಲ್ಲ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಹೀಗಾಗಿ ಅವ್ರಿಗೆ ನಾನು ಈ ರೀತಿಯಲ್ಲಾದರೂ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಕಾನೂನು ರೀತಿಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರಲ್ಲ, ಸೂರ್ಯ ಅವರು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ತಿದ್ರು? ನೋಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಇದನ್ನು ಸುದ್ದಿ ಮಾಡೋದಕ್ಕೆ ಹೋಗಬೇಡಿ. ನಾನು ಇಲ್ಲಿಗೆ ಬಂದಿರೋದು ಅವರ ದಾಂಪತ್ಯದಲ್ಲಿ ಬಿರುಕು, ಆ ವಿಷಯ ಕುರಿತಾಗಿ. ನೀವೇ ಅಲ್ವಾ ಸರ್ ಲೈಸೆನ್ಸ್ ವಿಷಯ ಹೇಳಿದ್ದು? ಯಾವ್ದು ಹೇಳಿದ್ದೀರಿ, ಏನೋ ಮಾತಿನ ಬರದಲ್ಲಿ ಹೇಳಿರ್ತೀನಿ, ನೀವು ಅದನ್ನು ಹಿಡ್ಕೊಂಡ್ರೆ ಹೇಗೆ? ನನಗೆ ನಿಜ ಹೇಳ್ತೀನಿ ಕೇಳಿ ಸರ್, ಈ ವಿಷಯ ಮಾತನಾಡೋದು ಖಂಡಿತ ನನಗೆ ಇಷ್ಟ ಇಲ್ಲ. ಏನು ಮಾಡ್ತೀರಾ? ಸೂರ್ಯ ಅವರು ನಾನು ಏನೇ ಕೇಳಿದ್ರು ಮಾತನಾಡೋದಕ್ಕೆ ಸಿದ್ಧವಾಗಿಲ್ಲ. ಏನು ಮಾಡ್ತೀರಾ? ನೋಡಿ ಇವರೇ, ನಿಮ್ಮ ಹೆಸರು ಏನಂದ್ರಿ? ರಘು. ಕೋಪ ಮಾಡ್ಕೋಬೇಡಿ ಸರ್, ಕೋಪ ಮಾಡ್ಕೋಬೇಡಿ. ರಘು ಅವರೇ, ಇದನ್ನು ಅನಾವಶ್ಯಕವಾಗಿ ನಾನು ದುರುಪಯೋಗ ತಗೊಂಡು ಇನ್ನಷ್ಟು ಸುದ್ದಿ ಮಾಡಿ ಅವರ ದಾಂಪತ್ಯದಲ್ಲಿ ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಬಂದಿಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಅವರೇ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಈ ವಾಹಿನಿ ಮೂಲಕ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ನೋಡಿ, ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಸಂಸಾರನ, ನಿಮ್ಮ ಸಂಬಂಧನ ಗಟ್ಟಿ ಮಾಡೋ ಏಕೈಕ ಉದ್ದೇಶದಿಂದ, ಬೇರೆ ಯಾವ ಉದ್ದೇಶನೂ ನನ್ನಲ್ಲಿಲ್ಲ. ಬಹಳ ಒಳ್ಳೆ ಉದ್ದೇಶದಿಂದ ಬಂದಿದ್ದೀರಾ ಚಿದಂಬರಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದರೆ ನಮಗೆ ಬಂದಿರೋ ಸುದ್ದಿ ಪ್ರಕಾರ, ಆದಿತ್ಯ ಅವ್ರು ಹೇಳಿರೋ ಪ್ರಕಾರ ಆರ್ತಿ ಅವ್ರ ಮೇಲೆ ದೌರ್ಜನ್ಯ ನಡೆದಿದೆ. ನಿಮ್ಮ ಅಭಿಪ್ರಾಯ ಏನು? ಅಲ್ಲ ಸ್ವಾಮಿ, ಮನೆ ಅಂದ ಮೇಲೆ, ಸಂಸಾರ ಅಂದ ಮೇಲೆ ಮನಸ್ತಾಪಗಳಿರುತ್ತೆ, ಜಗಳಗಳಿರುತ್ತೆ. ಯಾಕೆ ನಿಮ್ಮ ಮನೆಯಲ್ಲಿಲ್ವಾ, ನಮ್ಮ ಮನೆಯಲ್ಲಿಲ್ವಾ? ಎಲ್ಲರೂ ಮನೆಯಲ್ಲೂ ಇದ್ದದ್ದೇ. ನಮ್ಮ ಗಂಡಸರಿಗೆ ಏನಾಗುತ್ತೆ ಗೊತ್ತಾ? ಪೇಷನ್ಸ್ ಇರಲ್ಲ. ಹೆಂಗಸರು ಏನಾದರೂ ಮಾತಾಡಿದ್ರೆ ಕೋಪದಲ್ಲಿ ಎರಡು ಹೊಡೆದು ಬಿಡ್ತೀವಿ. ಆದರೆ ಹೆಂಗಸರು ಬಹಳ ಪೇಷನ್ಸಿಂದ ಇರ್ತಾರೆ. ನೋಡಿ, ಈ ವಾಹಿನಿ ಮುಖಾಂತರ, ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ನಾನು ಹೇಳ್ಕೊತಾ ಇದ್ದೀನಿ, ನನಗೇನು ಮುಜುಗರ ಆಗಲ್ಲ. ನನ್ನ ಹೆಂಡತಿಗೆ ನಾನು ಹೊಡೆದಿದ್ದೆ. ಆದರೆ ಹೆಂಗಸರಾದವರು ಬಹಳ ಹೃದಯ ವೈಶಾಲ್ಯತೆಯಿಂದ, ತುಂಬ ಪ್ರೀತಿಯಿಂದ ಸಂಸಾರ ನಡ್ಕೊಂಡು ಹೋಗಬೇಕು ಸರ್, ಎಲ್ಲ ಮರೆತು. ಅಂದರೆ ನೀವು ಹೇಳೋದು ಆರ್ತಿಯವರು ಹೊಡೆಸ್ಕೊಂಡು ಬಡಿಸ್ಕೊಂಡು ಸಂಸಾರ ನಡ್ಸ್ಕೊಂಡು ನೋಡಿ, ನೀವು ಮತ್ತೆ ತಪ್ಪು ಹೇಳ್ತಿದ್ದೀರ. ನಾ ಇದನ್ನು ಒಪ್ಪಲ್ಲ. ನಿಮಗೇನು ಗೊತ್ತು ಸರ್, ಆರತಿ ಮತ್ತು ಸೂರ್ಯ ಇಬ್ಬರು ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡಿದ್ದಾರೆ ಅಂತಂದರೆ, ಹೇಳ್ತಿರೋದು ಅವರಿಬ್ಬರು ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಾರೆ ಸರ್. ಆದರ್ಶ ದಂಪತಿಗಳು ಅಂತ ಇದ್ರೆ ಅವರೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂರ್ಯ ಆರತಿ ಫ್ಯಾಮಿಲಿಗೆ ನನ್ನ ಮಗಳು ಸೊಸೆಯಾಗಿ ಹೋಗ್ತಿದ್ದಾಳ ಅನ್ನೋ ಹೆಮ್ಮೆ ನನಗಿದೆ. ನನ್ನ ಉದ್ದೇಶ ಇಷ್ಟೇ ಇವರೇ, ಆರತಿ ಸೂರ್ಯ ಅವರು ಈ ಯುಗದ ಆದರ್ಶ ದಂಪತಿಗಳು. ಅವರಿಬ್ಬರು ಸುಖವಾಗಿ ಸಂತೋಷವಾಗಿರಬೇಕನ್ನೋದೇ ನನ್ನ ಉದ್ದೇಶ. ಭಾಳ ನಾಜೂಕಾಗಿ ಯಾವುದಕ್ಕೂ ಸಿಗಾಕೊಳ್ತಿರೋ ಥರ ಮಾತಾಡೋದು ಕಲ್ತ್ಬಿಟ್ಟಿದ್ದೀರ. ಆದರೆ ನಮಗೆ ಬಂದಿರೋ ವರದಿ ಪ್ರಕಾರ ಆರ್ತಿ ಅವ್ರ ಮೇಲೆ ಹಲ್ಲೆ ನಡೆದಿದೆ,
ಅದು ಸತ್ಯ ಅಂತ ನಮ್ಗನ್ಸಿದೆ. ನಿಮ್ಗೇನು ಅನ್ಸುತ್ತೆ ಅದನ್ನು ಹೇಳಿ. ಬೇಡ ಸರ್, ಪ್ಲೀಸ್ ಬೇಡ. ಇಂಥ ವಿಷಯಗಳನ್ನೆಲ್ಲ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಾ 10 ಜನಕ್ಕೆ 1000 ಜನಕ್ಕೆ ಸುದ್ದಿ ಮಾಡೋದು ಬೇಡ ಸರ್. ನೋಡಿ, ನಾವು ಯಾವತ್ತಿದ್ರೂ ಜನರಿಗೆ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು. ಕೆಟ್ಟ ಕರಾಳ ಮುಖಾನ ತೋರಿಸಬಾರ್ದು ಸರ್. ಅವರಿಬ್ಬರು ಒಂದಾಗಿರಬೇಕು, ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಉದ್ದೇಶ. ಅಟ್ಲೀಸ್ಟ್ ನನ್ನ ಮಗಳು ನಿರೋಷ ಮತ್ತು ಆದಿತ್ಯ ಅವರು ಮದುವೆಗೆ ಮುಂಚಿನಾದರೂ ಅವರಿಬ್ಬರು ತಮ್ಮ ವೈಮನಸ್ಸು ಬಿರುಕುಗಳನ್ನೆಲ್ಲ ಬಿಟ್ಟು ಒಟ್ಟಿಗೆ ಸಂಸಾರ ಮಾಡಬೇಕು. ಸೂರ್ಯ ಸರ್, ಆರತಿ ಮೇಡಮ್, ದಯವಿಟ್ಟು ಮಕ್ಕಳಿಗೋಸ್ಕರ ನೀವಿಬ್ರು ಎಲ್ಲಾನು ಮರೆತು ಒಂದಾಗಿರಿ ಅಂತ ಕೇಳ್ಕೊತೀನಿ. ಐ ವಿಲ್ ಬೆಗ್ ಯು, ಪ್ಲೀಸ್, ಯು ಶುಡ್ ಟೇಕ್ ಅ ಕಾಲ್. ಚಿದಂಬರಂ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಧನ್ಯವಾದಗಳು ಚಿದಂಬರಂ ಅವರು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆದಿತ್ಯ ಅವರು ಹೇಳಿದ್ರು ಸೂರ್ಯ ಅವರು ಆರತಿಯವ್ರ ಮೇಲೆ ಆರೋಪಗಳ ಪಟ್ಟಿಯನ್ನೇ ಹೊರಿಸಿದ್ದಾರೆ ಅಂತ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಾವು ತನಿಖೆ ಮಾಡಿದ್ದೀವಿ. ಅದು ಅಲ್ಲದೆ ಸೂರ್ಯ ಅವರು ಆರತಿಯವ್ರ ಮೇಲೆ ಸಲ್ಲಿಸಿರೋ ಆರೋಪ ಪಟ್ಟಿಗಳ ಪ್ರತಿ ಕೂಡ ನಮಗೆ ದೊರಕಿದೆ. ಅದರಲ್ಲಿ ಏನಿದೆ, ಏನೇನು ಆರೋಪ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿಗಳಿದ್ದಾರೆ. ಅವ್ರು ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್. ಮಹಿಳಾ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷೆ ವಾಣಿ ದಂಡಪಾಣಿಯವರು. ನಮಸ್ಕಾರ ವಾಣಿ ಅವರೇ. ನಮಸ್ಕಾರ. ವಾಣಿ ಅವರೇ, ಆರತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ, ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನೋಡಿ, ಮಹಿಳಾ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷೆಯಾಗಿ ಈ ಕೇಸ್ನ ನಾನು ತುಂಬಾ ಮುಂಚೆಯಿಂದ ಫಾಲೋ ಮಾಡ್ತಾ ಬಂದಿದ್ದೀನಿ. ಸಮಾಜದಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡವರು ನಿಜ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದು ಜಗಜ್ಜಾಹೀರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಗಂಡಂದ್ರು ಹೆಂಡತಿರೆಲ್ಲ ತಮ್ಮ ಅಧೀನದಲ್ಲಿರಬೇಕು, ತಮ್ಮ ಹಿಡಿತದಲ್ಲೇ ಇರಬೇಕು ಅಂತ ಬಯಸ್ತಾರೆ. ಅಂಥ ಗಂಡಂದರಲ್ಲಿ ಒಬ್ಬರು ಈ ಸೂರ್ಯ ಅವರು ಡೈವೋರ್ಸ್ ಪಿಟಿಷನ್ ಅಲ್ಲಿ ಅದೇನೇನೋ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಆರತಿಯವ್ರ ಮೇಲೆ ಅಂತ ಹೇಳಿದ್ರಲ್ಲ, ಅದೇನಂತ ಹೇಳಿ? ಇಲ್ಲ ಇದೆ. ಅಯ್ಯೋ, ನೀವು ಹೇಳೋದೇನ ಕೊಡಿ, ಇಲ್ಲಿ ನಾನು ಹೇಳ್ತೀನಿ. ಅಯ್ಯೋ, ನಿಮಗೆ ಗೊತ್ತಾಗಲ್ಲ. ನೀವು ಸ್ವಲ್ಪ ಇರಿ. ನನ್ನ ಧರ್ಮಪತ್ನಿಯಾದ ಆರತಿಯವರಿಗೆ ಈಗಲೂ ತನ್ನ ಮಾಜಿ ಗಂಡ ಶಶಾಂಕ್ ಅವರ ಜೊತೆ ಸಂಬಂಧ ಇದೆ. ಛೇ 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 ಛೇ, ಇದೊಂದೇ ಒಂದು ಪಾಯಿಂಟ್ ಸಾಕು ಆ ಸೂರ್ಯ ಅವರ ಮನಸ್ಥಿತಿ ಎಂಥದ್ದು ಅಂತ ನಿರೂಪಿಸೋದಕ್ಕೆ. ಆ ಸೂರ್ಯ ಅವರ ಮೊದಲನೇ ಹೆಂಡತಿ ಈಗ ಬದುಕಿಲ್ಲ, ಸತ್ತು ಹೋಗಿದ್ದಾರೆ. ಅವರು ಸತ್ತ ಮೇಲೆ ಇವರು ಆರತಿಯವ್ರನ್ನ ಮದುವೆ ಆಗಿದ್ದು. ಒಂದು ವೇಳೆ ಆ ಮೊದಲನೇ ಹೆಂಡತಿ ಬದುಕಿದ್ದಿದ್ರೆ ಈ ಸೂರ್ಯ ಅವರು ಅವ್ರ ಜೊತೆಗೆ ಸಂಪರ್ಕ ಇಟ್ಕೋತಿರ್ಲಿಲ್ವಾ? ಹೇಗಿದ್ದೀರಾ ಅಂತ ಕೇಳ್ತಿರ್ಲಿಲ್ವಾ? ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ವಾ? ಆರತಿಯವರು ಇದೇ ರೀತಿ ಸಂಬಂಧ ಇಟ್ಕೊಂಡಿರೋದು ಅದು ತಪ್ಪೇನ್ರಿ? ಹೇಳ್ರಿ ರಘು ಅವರೇ. ಅಂದ್ರೆ ವಾಣಿಯವರು ನೀವು ಹೇಳ್ತಿರೋದು ಸೂರ್ಯ ಅವರು ಇನ್ನೊಂದು ಹೆಂಗಸಿನ ಸಂಬಂಧ ಇಟ್ಕೊಂಡಿರೋದು ಅಂತಾರ? ಎಕ್ಸಾಕ್ಟ್ಲಿ, ಅದನ್ನೇ ನಾನು ಹೇಳ್ತಾ ಇರೋದು. ಸೂರ್ಯ ಅವರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿರ್ಬೋದು. ಈಗ ಅವ್ರ ಮನೇಲಿ ಅದ್ಯಾರೋ ಒಬ್ಳು ಅರ್ಪಿತಾ ಅರ್ಪಿತಾ ಕೆಲಸದೊಳಗೆ ಮನೆಗೆ ಬಂದ್ಲು. ಈಗ ಇಡೀ ಮನೆನೇ ನಡೆಸ್ತಾ ಇದ್ದಾಳೆ. ಅವಳು ಯಾರು, ಅವಳ ಜೊತೆ ಸೂರ್ಯಂಗೆ ಸಂಬಂಧ ಏನಿದೆ ಅಂತ ಯಾರಾದ್ರೂ ಕೇಳಿದ್ರಾ? ಯಾರು ಕೇಳಲಿಲ್ಲ. ಯಾಕೆ ಹೇಳಿ? ಸೂರ್ಯ ಅವರು ಒಬ್ಬರು ಗಂಡಸು, ಅದಕ್ಕೆ. ಈ ಅರ್ಪಿತಾ ರಾಜಾರೋಷವಾಗಿ ಸೂರ್ಯ ಅವ್ರ ಜೊತೆ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೋತಾಳೆ. ಆದ್ರೂ ಯಾರು ಈ ಅರ್ಪಿತಾ ಯಾರು, ಸೂರ್ಯನ ಜೊತೆ ಇವಳ ಸಂಬಂಧ ಏನು ಅಂತ ಕೇಳಲೇ ಇಲ್ಲ. ಈಗ ಆರತಿ ಅವರು ಮಾಡಿರುವಂತಹ ತಪ್ಪಾದ್ರೂ ಏನು? ತಮ್ಮ ಗಂಡ ಶಶಾಂಕ್ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದು. ಯಾಕೆ ಇಟ್ಕೊಂಡಿದ್ಲು ಅಂತ ಯಾರಾದ್ರೂ ಯೋಚನೆ ಮಾಡಿದಾರಾ? ತಮ್ಮ ಮಗ ಆದಿತ್ಯನ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳೋಕ್ಕಾಗಿರ್ಬೋದು. ಅವನ ಸ್ಕೂಲ್ ವಿಷಯ ಆಗಿರ್ಬೋದು, ಅಥವಾ ಕಾಲೇಜ್ ವಿಷಯ ಆಗಿರ್ಬೋದು, ಕೆರಿಯರ್ ವಿಷಯ ಆಗಿರ್ಬೋದು, ಜೀವನದ ಪ್ರಶ್ನೆ ಆಗಿರ್ಬೋದು. ಅದನ್ನೇ ಒಂದು ದೊಡ್ಡ ತಪ್ಪು ಅಂದ್ಬಿಟ್ರೆ ನಾವು ಮಹಿಳೆಯರು ಈಗ ಎಚ್ಚೆತ್ಕೊಳ್ಳೇಬೇಕು. ಯಾರಾದರೂ ಮಹಿಳೆಯರಿಗೆ ಇಂಥ ಕೆಟ್ಟ ಗಂಡಸರಿಂದ ರಕ್ಷಣೆ ಬೇಕು ಅಂದರೆ ನಾವು ಅದಕ್ಕೆ ಸದಾ ಸಿದ್ಧರಿದ್ದೇವೆ. ಇಲ್ಲಿವರೆಗೂ ನಮ್ಮ ಸಮಿತಿಯಿಂದ 150 ಹೆಣ್ಣು ಮಕ್ಕಳಿಗೆ ಇಂಥ ಕೆಟ್ಟ ಗಂಡಸರಿಂದ ರಕ್ಷಣೆ ಕೊಡಿಸಿ, ಅವರಿಗೆ ವಿಚ್ಛೇದನ ಕೊಡಿಸಿ, ವಿಚ್ಛೇದನದ ನಂತರ ಬದುಕಿಗೆ ದಾರಿ ಕೂಡ ಮಾಡಿಕೊಟ್ಟಿದ್ದೀವಿ. ಮಹಿಳೆಯರ ಪರ ಹೋರಾಡೋ ವಾಣಿ ಅವರು ಆರತಿಯವರ ಜೊತೆ ಮಾತಾಡಿದ್ರೆ ಹೇಗಿರುತ್ತೆ? ನಾವು ಸತತವಾಗಿ ಆರತಿಯವ್ರನ್ನ ಸಂಪರ್ಕಿಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವರು ಸೂರ್ಯ ಅವ್ರ ಥರ ತಪ್ಪಿಸ್ಕೋತಿಲ್ಲ, ಕೈನಲ್ಲಿ ಸಿಕ್ಕಿದ್ದಾರೆ ಅಂತ ನಮ್ಮ ಸಿಬ್ಬಂದಿ ಹೇಳ್ತಿದ್ದಾರೆ.
ಈಗ ಆರತಿ ಅವ್ರ ಹತ್ರ ಮಾತಾಡೋಣ. ಹಲೋ ಹಲೋ, ಆರತಿ ಅವರೇ ಏನಿದ್ದೀರಾ? ಹಲೋ ಆರತಿ ಅವರೇ ಲೈನಲ್ಲಿದ್ದೀರಾ? ಫೋನ್ ತಗೊಳ್ಳೆ, ನಾನು ಮಾತಾಡೋಣ. ರಿಸೀವ್ ಆಗ್ಬಿಡ್ತು ಕಣೆ. ಹಲೋ ಆರತಿ ಅವರೇ ಲೈನಲ್ಲಿದ್ದೀರಾ? ಹಲೋ ಆರತಿ ಅವರೇ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆರತಿ ಅವರೇ, ವೀಕ್ಷಕರು ನಿಮ್ಮ ಪರವಾಗಿದ್ದಾರೆ. ನಿಮ್ಮ ಜೊತೆ ಹೋರಾಡೋದಕ್ಕೆ ವಾಣಿ ದಂಡಪಾಣಿ ಅವರಿದ್ದಾರೆ, ನಾವಿದ್ದೀವಿ. ಇವತ್ತು ನಿಮ್ಮ ಪತಿ ಸೂರ್ಯ ಅವರು ನಿಮ್ಮ ಮೇಲೆ ಸಲ್ಲಿಸಿರೋ ಆರೋಪ ಪಟ್ಟಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅವರು ಹೇಳ್ತಾರೆ ನಿಮಗೆ ಈಗಲೂ ನಿಮ್ಮ ಮೊದಲಿನ ಪತಿ ಶಶಾಂಕ್ ಜೊತೆ ಸಂಪರ್ಕ ಸಂಬಂಧ ಇದೆ ಅಂತ. ನೀವು ಹೇಳಿ, ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳಿ. ಆರತಿ ಅವರೇ ಹೆದರಬೇಡಿ, ಹೇಳಿ. ಆರತಿಯವರೇ, ನೀವೇನು ಹೆದರ್ಕೋಬೇಡಿ. ಏನಾಯ್ತು ಅನ್ನೋದನ್ನ ಹೇಳಿ. ನಿಮ್ಮ ಜೊತೆ ನಾವಿದ್ದೀವಿ, ನಾನಿದ್ದೀನಿ ನಿಮ್ಮ ಜೊತೆ. ನಾನು ವಾಣಿ ದಂಡಪಾಣಿ, ಮಹಿಳಾ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷೆ. ನಾನು ಒಂದು ಸರಿ ಹೋರಾಟ ಅಂತ ಬೀದಿಗಿಳಿದ್ರೆ ನನ್ನ ಹಿಂದೆ 1000 ಮಹಿಳೆಯರು ಬರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಸೂರ್ಯ ಅವರು ನಿಮ್ಮ ಬಗ್ಗೆ, ನಿಮ್ಮ ಮೇಲೆ ಯಾವ ರೀತಿ ದೌರ್ಜನ್ಯ ಹಲ್ಲೆ ನಡೆಸಿದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ನಾನಿದ್ದೀನಿ, ಏನು ಯೋಚನೆ ಮಾಡಬೇಡಿ, ನಾವೆಲ್ಲ ನೋಡ್ಕೋತೀವಿ, ಧೈರ್ಯವಾಗಿರಿ. ಹೇಳಿ ಆರತಿಯವರೇ, ಯಾವ ರೀತಿ ದೌರ್ಜನ್ಯ ಆಯಿತು ನಿಮ್ಮ ಮೇಲೆ? ದಯವಿಟ್ಟು ನನಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನೋಡಿ, ಒಬ್ಬ ಹೆಣ್ಣು ಮಗಳು ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಅವಳ ದನಿನೇ ಉಡ್ಗೋಗಿದೆ. ತನಗಾಗಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ಒಳಗಾಗ್ತಿಲ್ಲ. ಹೀಗೆ ಮಾಡಿರೋರು ಯಾರು? ಈ ಸಮಾಜದ ಗಂಡಸರು. ಸಮಾಜ ಎಷ್ಟು ಮುಂದುವರೆದ್ರೆ ಏನು ಬಂತು, ಆದರೆ ಗಂಡಸರು ಹೆಂಗಸರನ್ನ ಹೀಗೆ ತುಳಿಯೋದನ್ನ ಮಾತ್ರ ನಿಲ್ಲಿಸ್ತಿಲ್ವಲ್ಲ. ಅದರಲ್ಲೂ ಸೂರ್ಯನಂಥ ಗಂಡಸರು. ಈ ಸೂರ್ಯನ ನಾನು ಸುಮ್ಮನೆ ಬಿಡಲ್ಲ, ಎಲ್ಲರ ಮುಂದೆ ತರ್ತೀನಿ. ಬಯಲಿಗೆ ಎಳೆದು ಎಲ್ಲರ ಮುಂದೆ ಅವ್ರಿಗೆ ಕಲ್ಲು ಹೊಡೆದು ಅವಮಾನ ಮಾಡಿಸ್ತೀನಿ. ನೋಡಿ, ನೀವು ಸುಮ್ಮನೆ ಇರಿ. ಈ ವೇದಿಕೆ ಬಳಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಮಕ್ಕಳಿ ಸೂರ್ಯ ಅವರಿಗೆ ಧಿಕ್ಕಾರ, ಆರತಿ ಅವರಿಗೆ ನ್ಯಾಯ ಸಿಗಬೇಕು. ನೀವೆಲ್ಲ ಇದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು. ಇದೇ ವೇದಿಕೆ ಸೂರ್ಯ ಅವರಿಗೆ ಧಿಕ್ಕಾರ, ಆರತಿ ಅವರಿಗೆ ನ್ಯಾಯ ಸಿಗಬೇಕು. ನಾನು ಈ ವೇದಿಕೆ ಮೂಲಕ ಹೋರಾಡ್ತಾ ಇದ್ದೀನಿ. ಮಕ್ಕಳಿ ಸೂರ್ಯನಿಗೆ ಧಿಕ್ಕಾರ, ಅವರಿಗೆ ಶಿಕ್ಷೆ ಆಗಲೇಬೇಕು. ನೋಡಿ, ಒಂದು ಮಾಡೋದಲ್ಲ. ಚಿದಂಬರಂ ಸರ್, ಒಂದು ನಿಮಿಷ. ಈ ವೇದಿಕೆಯಲ್ಲಿ ಅದೆಲ್ಲ ಡಿಸ್ಕಸ್ ಮಾಡಬೇಡಿ ದಯವಿಟ್ಟು. ಅಲ್ಲ, ದಯವಿಟ್ಟು ಟಾಪಿಕ್ ಚೇಂಜ್ ಮಾಡಬೇಡಿ ದಯವಿಟ್ಟು. ಚಿದಂಬರಂ ಅವರೇ, ಸ್ವಲ್ಪ ಹೇಳ್ರಿ ನೀವು. ವೀಕ್ಷಕರೇ, ಇಲ್ಲಿಗೆ ಈ ಚರ್ಚೆಯನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ರಾತ್ರಿ 9ಕ್ಕೆ ನೋಡಿ ಆರತಿ ಬಾಳಲ್ಲಿ ಮಬ್ಬಾದ ಸೂರ್ಯ. ನಿರಂತರವಾಗಿ ನಮ್ಮ ವಾಹಿನಿಯನ್ನು ನೋಡ್ತೀರಿ ಬಿಸಿ ಬಿಸಿ ಸುದ್ದಿಗಾಗಿ. ನಮಸ್ಕಾರ. ಆಫ್ ಮಾಡು ಟಿವಿನ. ಟಿವಿ ಆಫ್ ಮಾಡು.
ಹೊಡಿಬೇಡಿ ನನ್ನ. ಅಲ್ಲ ನಿಮ್ಗೆ ಎಲ್ಲಿಗೆ ಅಂತ ತಾನೆ? ಇದಕ್ಕೆಲ್ಲ ಕಾರಣ ಯಾರು? ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡಿದ್ದಾಳೆ. ಅವಳು ಯಾವಳ ನನ್ನನ್ನು ಬೀದಿ ನಿಲ್ಲಿಸಿ ಕಪಾಳಕ್ಕೆ ಬರೆಸ್ತಾಳಂತೆ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತದ್ದು ಕೇಳ್ತೀನಿ ಅವಳನ್ನ. ಯಾರನ್ನ? ಇನ್ಯಾರನ್ನ? ಆರತಿನ. ನಿಮ್ಮ ಅತ್ತೆ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದ್ ನೋಡಿಲ್ಲ ನಾನು. ಇದು ಕೆಟ್ಟದ್ದು ಅನ್ನಿಸ್ತಿದ್ಯಾ? ಇದಕ್ಕಿಂತ ಕೆಟ್ಟದನ್ನು ನೋಡ್ತೀರಾ ನೀವು? ಮಾವ ಪ್ಲೀಸ್ ಪ್ಲೀಸ್, ಸಿಟ್ಟಿಗೆ ಬುದ್ಧಿ ಕೊಡ್ತಿದ್ದೀರಾ ನೀವು? ಅದನ್ನ ಅವಳಿಗೆ ಹೇಳ್ತೀನಿ. ಮಾವ ದಯವಿಟ್ಟು ಹೋಗ್ಬೇಡಿ, ನೀವು ಮಾತಾಡೋ ಪರಿಸ್ಥಿತಿಲೇ ಇಲ್ಲ, ಹೋಗ್ಬೇಡಿ. ಯಾರು ಹೇಳಿದ್ದು ಮಾತಾಡೋದಕ್ಕೆ ಹೋಗ್ತಾ ಇದಾರೆ ಅಂತ? ಕಪಾಳಕ್ಕೆ 4 ಬಾರ್ಸ್ ಬರ್ತೀನಿ. ನೀವು ಅತ್ತೆ ಹೊಡೆದು ಅವ ಏನಾಗಿದೆ ನಿಮ್ಗೆ? ಖಂಡಿತ ಇದರಲ್ಲಿ ಆತ್ಮೀಯತೆ ತಪ್ಪು ಏನೂ ಇಲ್ಲ. ಆದಿ ಕೂಡ ಮುಗ್ಧ, ಅವನು ಟ್ರ್ಯಾಪ್ ಆಗಿದ್ದಾನೆ. ಏನೋ ಮಾಡಕ್ ಹೋಗಿ ಏನೋ ಆಗ್ತಿದೆ ಅಷ್ಟೇ ಮಾವ. ಅಷ್ಟೇ ಅಂತ ಹೇಗೆ ಹೇಳ್ತೀರಾ ರಂಜಿತ್? ನೋಡಿದ್ರಲ್ಲ ಅಲ್ಲಿ ಏನಾಗ್ತಿದೆ ಅಂತ. ಹಾದಿ ಬೀದಿಲಿ ಹೋಗೋರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ. ನಿಜ ಮಾವ, ಅದೆಲ್ಲ ಆಗ್ಬಾರ್ದಾಗಿತ್ತು, ಒಪ್ಕೋತೀನಿ. ಆದ್ರೆ ಇದ್ರ ಹಿಂದೆ ಇರೋದ ಶಿಕ್ಷಿಸ್ಬೇಕು ನೀವು. ಅದನ್ನ ಬಿಟ್ಟು ಅತ್ತೆ ಮೇಲೆ ಚೆಕ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನಾನು ಯಾರ ಮಾತು ಯಾವ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನನ್ನ ಜೊತೆ ಯಾರು ಇಲ್ಲ ರೇ. ನಾನಿದ್ದೀನಿ ಮಾವ ನಿಮ್ ಜೊತೆ. ಯಾಕೋ ಹೀಗೆ ಮಾಡಿದೆ? ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ನಾನೇನ್ ಮಾಡಿದೆ? ನೀನೇನ್ ಮಾಡಿದ್ಯಾ? ಇಡೀ ಪ್ರಪಂಚಕ್ಕೆ ಹೇಳ್ಕೊಂಡ್ ಬಂದಿದ್ಯಲ್ಲೋ ಮನೇಲಿ ನಡೆಯೋ ಅಸಹ್ಯನ. ಅಸಹ್ಯ ತಾನೆ ಮಾಡಿದ ಅವ್ರಿಗೆ ತಾನೆ ಗೊತ್ತಾಗ್ಲಿ ಬಿಡಿ ಇಡೀ ಪ್ರಪಂಚಕ್ಕೆ. ಏನೋ ಗೊತ್ತಾಗ್ಬೇಕು? ಹೊಡೆದ್ರು ಬಡಿದ್ರು ಕೆಟ್ಟದಾಗ ನನ್ನ ನಡ್ಸ್ಕೊಂಡಿದ್ದಾರೆ ಅಂತನ? ಅದೆಲ್ಲ ನಿಜ? ನಾನು ನಿಜಾನೇ. ಒಂದು ದಿವಸಕ್ಕೂ ಸೂರ್ಯ ಅವ್ರು ನನ್ನ ಹೋಗೇ ಬಾರೆ ಅಂತ ಕರೆದವ್ರಲ್ಲ. ಅಷ್ಟೊಂದು ಗೌರವ ಕೊಟ್ಟಿದ್ದಾರೆ ಕಣೋ ನನಗೆ, ಸ್ಥಾನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೀಗೆ ಹೇಳ್ತಿದ್ಯಲ್ಲ ಅದೇ ಹಾದಿ ಬೀದಿ ಹೋಗೋರೆಲ್ಲ ಆಡ್ಕೊಳೋ ಹಾಗೆ ಮಾಡ್ಬಿಟ್ಟಿದ್ಯಾ. ಸುಳ್ಳು ಹೇಳ್ಬಿಟ್ಟಿಯಲ್ಲೋ. ನಿಂಗೆ ಮನುಷ್ಯತ್ವನೇ ಇಲ್ವಾ? ಅಮ್ಮ ನಾ ಅದೆಲ್ಲ ಹೇಳೋದಕ್ಕೆ ಹೋಗ್ಲಿಲ್ಲ ಅಮ್ಮ. ಮತ್ತೇನೋ ಹೇಳಕ್ ಹೋಗಿದ್ದೆ ನೀನು? ಇವ್ರ ಮೇಲೆ ಮಾಡಿದಲ್ಲ ಆರೋಪಗಳನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿದ್ದೆ. ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಟಿವಿ ಸ್ಟೇಷನ್ಗೆ ಹೋಗ್ಬೇಕಿತ್ತ ನೀನು? ಅವನಿಗೆ ಅದೇನೇ ಪ್ರಯೋಜನ? ನಾನು ನಿನ್ ಪದೇ ಪದೇ ಹೇಳ್ತಿರ್ಲಿಲ್ವಾ ಗಂಡ ಹೆಂಡ್ರಿ ಜಗಳದಲ್ಲಿ ಲಾಭ ಪಡೆಯೋರು 3ನೇವ್ರು ಅಂತ? ಆಯ್ತು, ನಾನು ಮಾಡಿದ ತಪ್ಪು ಒಪ್ಕೋತೀನಿ. ಇದನ್ನ ಸೂರ್ಯನ ಮುಂದೆನೂ ಒಪ್ಕೋತೀನಿ. ಆದ್ರೆ ಇವನಿಗೆ ಯಾರಮ್ಮ ಟಿವಿ ಸ್ಟೇಷನ್ ಮುಂದೆ ಹೋಗಿ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಹೇಳಿದ್ರು? ಯಾರು ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ದೆ ನೀನು? ಯಾಕೆ ಕೇಳ್ಕೊಳ್ಬೇಕು ಶೋಭಾ? ನನಗೆ ಬುದ್ಧಿ ಇಲ್ವಾ? ಬುದ್ಧಿ ಇರೋರು ಮಾಡೋ ಕೆಲ್ಸನ ಇದು. ನಿನ್ನ ನಾನು ಕ್ಷಮಿಸಲ್ಲ ಅದಿ. ಸೂರ್ಯ ಅವ್ರ ಮುಂದೆ ನನ್ನ ಚೀಟ್ ಮಾಡಿಬಿಟ್ಟೆಲ್ಲೋ. ಇನ್ಯಾವತ್ತೂ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡದೆ ಇರೋ ಹಾಗೆ ಮಾಡಿಬಿಟ್ಟೆ ನೀನು. ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಮತ್ತೆ ಮತ್ತೆ ಹಾಗೆ ಹೇಳ್ಬೇಡಮ್ಮ ನೀನು. ಏನೋ ಹೇಳೋದು? ಹೇಳ್ತೀನಿ. ಇವತ್ತಿಂದ ನನ್ನ ನಿನ್ನ ಸಂಬಂಧ ಮುಗೀತು. ಸಂಬಂಧ ಮುಗೀತು. ನೀನು ಅವನ ಹಾಗೆ ಏನೇನೋ ಮಾತಾಡ್ಬೇಡ್ವೆ. ಮಾತಾಡ್ತೀನಿ. ಎಷ್ಟು ಕೀಳು ಮಾಡ್ಬಿಟ್ಟಮ್ಮ ನನ್ನ ಮಗ. ದೇವ್ರು ಅಂತರವರು. ತಪ್ಪು ಮಾಡಿರೋದು ನಾನು. ಅವ್ರುಗಳು ತಪ್ಪು ಮಾಡಿಲ್ವಮ್ಮ? ಡಿವೋರ್ಸ್ ಕೊಡಕ್ ಹೊರಟೋರು ಅವರು. ನಿನಗೂ ಅಪ್ಪನಿಗೆ ಸಂಬಂಧ ಇದೆ ಅಂತ ಆರೋಪ ಮಾಡಿದವ್ರು ಅವರು. ದುಡ್ಡುಗೋಸ್ಕರ ಇದೆಲ್ಲ ಮಾಡ್ತಿದೆ ಅಂತ ಹೇಳಿದವ್ರು ಅವರು.
ಇದೆಲ್ಲ ಸುಳ್ಳು ತಾನೇ? ಹೌದು, ಇದೆಲ್ಲ ಸುಳ್ಳೆ. ಸೂರ್ಯ ಅವ್ರು ಮಾಡಿರೋದಲ್ಲ, ಇದೆಲ್ಲ ಲಾಯರ್ ಕೆಲಸ. ಸೈನ್ ಮಾಡ್ಬೇಕಾದ್ರೆ ಬುದ್ಧಿ ಇರ್ಲಿಲ್ವ ಅವ್ರಿಗೆ? ಪೇಪರ್ನ ಒಂದ್ಸಲ ಓದ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವ ಅವ್ರಿಗೆ? ಅಷ್ಟು ದೊಡ್ಡ ವ್ಯಕ್ತಿ ಅಂತ್ಯಾ, ಜವಾಬ್ದಾರಿ ಇರೋ ಅಂತ ಮಾತಾಡ್ಬೇಡ ಕಣೋ ನೀನು. ನೀನ್ ಮಾಡಿರೋ ಹೊಲಸ ಕೆಲಸಕ್ಕಿಂತ ಇದ್ಯಾವ್ದು ದೊಡ್ಡದಲ್ಲ. ಹೌದು, ನಾನು ಏನ್ ಮಾಡಿದ್ರು ಹೊಲ್ಸೆ.